ಬಿಕ್ಕನ ಹೊಸಳ್ಳಿನಲ್ಲಿ 40 ವರ್ಷ ಆದಮೇಲೆ ಊರಬ್ಬ ನಡೀತು. ಈ ತೇರು ಎಳೆದಿದ್ದಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಹಿಂಗಿರಲಿಲ್ಲ, ಇನ್ನೂ ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿತ್ತು ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿತ್ತು. ಈಗ ಚೆನ್ನಾಗಿ ಕಟ್ಟಿದ್ದಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನ. ಮಾರಮ್ಮ ಸ್ವಾಮಿ ಮಾರಮ್ಮನಿಗೂ ಒಂದು ಗುಡಿ ಕಟ್ಟಿದ್ದಾರೆ. ಈ ಮನೆಗಳೆಲ್ಲ ತುಂಬ ಹೆಂಚಿನ ಮನೆಗಳಿದ್ವು. ಎಲ್ಲ ಮನೆಗಳೂ ಈಗ ಕಾಂಕ್ರೀಟ್ ಮನೆಗಳಾಗಿದ್ದಾವೆ. ಹಬ್ಬನೋ ಹಬ್ಬ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲ ದೇವಿಗಳು ಬಂದಿದೆ. ಎಲ್ಲಿ ಕಡೆ ನೋಡಿದ್ರು ಕಾರುಗಳು, ಜನ 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 ಕಾರು ಜನ 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 ಕಾರು ಜನ. ಪ್ರತಿ ಮನೆಗೂ ಒಂದು 50ರಿಂದ 60 ಕಾರ್ ಬಂದಿರಬೇಕು. ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಜನ ಮತ್ತೆ ನೀವು ಬಿಕ್ಕನಹೊಸಳ್ಳಿನಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ನೋಡಿದ್ರು, ಯಾರು ನೋಡಿದ್ರು ಈ ಥರ ಪೋಸ್ಟರ್ಗಳು ಹಾಕಿದ್ದಾರೆ. ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇವ್ರು ಯಾರೋ ನೋಡಿ ಭಾಳ ದೊಡ್ಡ ಪೋಸ್ಟರ್ ಹಾಕಿದ್ದಾರೆ ನೋಡಿ. ಎಲ್ಲ ಕಡೆ ಪೆಂಡಾಲುಗಳು, ಎಲ್ಲ ಕಡೆ ಜನ ಅಂದರೆ ಜನ. ಈ ಡೈರಿ ನಾನು ಚಿಕ್ಕ ಹುಡುಗನಾಗಿದ್ದಾನೂ ಇದೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ತುಂಬ ಸಣ್ಣಕ್ಕಿತ್ತು, ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪೋಸ್ಟರ್ಗಳು ಎಲ್ಲಿ ನೋಡಿದ್ರೆ ಪೋಸ್ಟರ್ಗಳು. ಇಲ್ಲಿ ನೋಡಿದ್ರೆ ಈ ದಾರಿ ಯಾವತ್ತೂ ಇಷ್ಟು ರಶ್ ಆಗಿದ್ದು ಇಲ್ಲವೇ ಇಲ್ಲ. ನನ್ನ ಜೀವನದಲ್ಲಿ ನೋಡಿಲ್ಲ. ಇದು ನಮ್ಮ ಕಸಿನ್ ಬ್ರದರ್ದು ಬಿಲ್ಡಿಂಗು. ನೋಡಿ ಇಲ್ಲಿ ಇವರೇ ನನ್ನ ತಮ್ಮಂದರು. ಸಾಕಷ್ಟು ಅಂಗಡಿಗಳು ಬಂದಿದೆ. ಎಲ್ಲಿ ನೋಡಿದ್ರು ರಶ್ಶು ಜನ ಜನ ನೋಡಿ. ಎಲ್ಲ ಕಡೆ ಹೊಸ ಹೊಸ ಜನ. ಈ ಥರ ಜನನ ನಾನು ಲೈಫಲ್ಲಿ, ನಾನು ಚಿಕ್ಕ ಹುಡುಗನಾಗಿಂದ ಆಲ್ಮೋಸ್ಟ್ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಈ ಥರ ಜನ ಈ ಊರಲ್ಲಿ ನೋಡಿಲ್ಲ ನೋಡಿ. ಆ ಪೋಸ್ಟ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರು ನನ್ನ ತಮ್ಮಂದರು ಮತ್ತು ಅಣ್ಣಂದರು, ಅಂದರೆ ನಂತರ ಮಕ್ಕಳಾಗಬೇಕು. ಒಟ್ಟಿನಲ್ಲಿ ಹಬ್ಬನೋ ಹಬ್ಬ, ನಿಜವಾದ ಸಂಭ್ರಮ ಅಂತ ಹೇಳ್ಬೋದು. ವೆರಿ ನೈಸ್. ಸೊ ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು, ಮತ್ತು ಈ ಥರ ಜನ ಯಾವತ್ತೂ ಬರಲ್ಲ ಈ ಊರಲ್ಲಿ ಅನ್ನೋದು. ಅಭಿರೆಡ್ಡಿ ಪೋಸ್ಟರ್, ಗ್ರೀನ್ ಹೌಸ್ಗಳು ಅಲ್ಲಿ ಕಾಣಿಸ್ತಾ ಇದೆ. ನಮ್ಮ ಹೊಸ